ನೀವು ನೋಡ್ತಿದ್ದೀರಾ ಸುದ್ದಿ ಮಾಧ್ಯಮ. ಇನ್ನು ನಾವು ಮಾತನಾಡೋದು ಅಮೆರಿಕದ ಅತ್ಯಂತ ವಿವಾದಾತ್ಮಕ ವ್ಯಕ್ತಿ ಜೆಫ್ರಿ ಎಪ್ಸ್ಟೈನ್. ಅವನ ಮೇಲೆ ಬಂದ ಲೈಂಗಿಕ ದೌರ್ಜನ್ಯ ಆರೋಪಗಳು. ಶಕ್ತಿಶಾಲಿ ರಾಜಕಾರಣಿಗಳು, ಉದ್ಯಮಿಗಳು, ಸೆಲೆಬ್ರಿಟಿಗಳು ಜೊತೆಗಿನ ಸಂಪರ್ಕ ಹೊಂದಿದ್ದಾನೆ. ಎಪ್ಸ್ಟೈನ್ ಫೈಲ್ಸ್ ಲೀಕ್ ಆದ ದಾಖಲೆಗಳು ಮತ್ತು ಏನು ಹೇಳುತ್ತೇವೆ ಈ ವಿಡಿಯೋದಲ್ಲಿ ನಾವು ಚರ್ಚಿಸೋಣ. ಜೆಫ್ರಿ ಎಪ್ಸ್ಟೈನ್ ಅಮೆರಿಕದ ಒಬ್ಬ ಬಿಲಿಯನ್ ಫೈನಾನ್ಸಿಯರ್, ಅತಿ ದೊಡ್ಡ ಉದ್ಯಮಿ, ರಾಜಕಾರಣಿಗಳ ಜೊತೆ ಸ್ನೇಹ ಹೊಂದಿದಂಥ ವ್ಯಕ್ತಿ. ತನ್ನದೇ ಆದ ಪ್ರೈವೇಟ್ ಜೆಟ್ ಹೊಂದಿದ್ದ, ಐಲ್ಯಾಂಡ್ ಹೊಂದಿದ್ದ, ಲಕ್ಸುರಿ ಕಾರುಗಳು, ಮನೆಗಳು ಎಲ್ಲ ಹೊಂದಿದ್ದ. ಈ ಐಷಾರಾಮಿ ಜೀವನದ ಹಿಂದೆ ಆ ಅಪ್ರಾಪ್ತ ಬಾಲಕಿಯರ ಲೈಂಗಿಕ ಶೋಷಣೆ ಆರೋಪಗಳು ಇವನ ಮೇಲೆ ಇದ್ದವು. 2005ರಿಂದಲೇ ಎಪ್ಸ್ಟೈನ್ ಅಪ್ರಾಪ್ತ ವಯಸ್ಸಿನ ಬಾಲಿಕೆಯರನ್ನು ಲೈಂಗಿಕ ದೌರ್ಜನ್ಯಕ್ಕೆ ಬಳಸಿದ್ದಾನೆ ಎಂದು ಆರೋಪಗಳು ಇವೆ. ಹಲವರು ಹೇಳಿದಂತೆ ಹಣ, ಗಿಫ್ಟ್, ಬೆದರಿಕೆ ಬಳಸಿ ಬಾಲಕಿಯರನ್ನು ತನ್ನ ಮನೆಗಳನ್ನೇ ಕರೆಸಿಕೊಳ್ಳಲಾಗುತ್ತಿತ್ತು ಅಂತ ಹೇಳಲಾಗುತ್ತದೆ. 2008ರಲ್ಲಿ ಎಪ್ಸ್ಟೈನ್ ಒಪ್ಪಂದದ ಮೇಲೆ ಜೈಲಿಗೆ ಹೋಗಿ ಕಡಿಮೆ ಶಿಕ್ಷೆ ಅನುಭವಿಸಿ ಹೊರಗೆ ಬಂದಿದ್ದ. ನಂತರ ಇತ್ತೀಚಿನ ಹೊರಬಂದ ಕೋರ್ಟ್ ದಾಖಲೆಗಳು ಮತ್ತು ಇಮೇಲ್ಗಳು ಎಪ್ಸ್ಟೈನ್ ಫೈಲ್ ಎಂದು ಕರೆಯಲ್ಪಡುತ್ತವೆ. ಈ ಫೈಲಿನಲ್ಲಿ ಹಲವಾರು ರಾಜಕಾರಣಿಗಳ, ಬಿಲಿಯನ್ಸ್ಗಳ, ಸೆಲೆಬ್ರಿಟಿಗಳ ಇಮೇಲ್ಗಳು ಕುತೂಹಲಕಾರಿಯಾಗಿವೆ. ಮುಖ್ಯವಾಗಿ ಗಮನಿಸಬೇಕಾದ ವಿಷಯವೆಂದರೆ, ಹೆಸರು ದಾಖಲೆಗಳಲ್ಲಿ ಕಾಣಿಸಿಕೊಂಡಿದ್ದೆ ಅಂದರೆ ಅಪರಾಧ ಸಾಬೀತಾಗಿತ್ತು ಅನ್ನೋದಲ್ಲ. ಹಲವರು ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ಈ ವಿಚಾರವೇ ಜಗತ್ತಿನ ರಾಜಕೀಯ ಮತ್ತು ಮಾಧ್ಯಮಗಳಲ್ಲಿ ಭಾರಿ ಚರ್ಚೆಗೆ, ಕುತೂಹಲಕ್ಕೆ ಕಾರಣವಾಗಿದೆ. ಎಪ್ಸ್ಟೈನ್ ಮರಣ ಆತ್ಮಹತ್ಯೆಯೋ ಅಥವಾ ಸಂಚೋ? ಈ ಎಪ್ಸ್ಟೈನ್ ಜೈಲಿನಲ್ಲಿ ಮೃತನಾದ. ಅಧಿಕೃತ ವರದಿ ಏನು ಹೇಳುತ್ತದೆ? ಆತ್ಮಹತ್ಯೆ ಅಂತ. CCTV ಇರಲಿಕ್ಕಿಲ್ವಾ? ಗಾರ್ಡ್ಗಳು ನಿದ್ದೆ ಮಾಡ್ತಿದ್ವಾ? ಇಷ್ಟು ದೊಡ್ಡ ರಹಸ್ಯಗಳು ಗೊತ್ತಿದ್ದ ವ್ಯಕ್ತಿ ಸತ್ತದ್ದು ಯಾಕೆ? ಇದರಿಂದ ಅತ್ಯಂತ ಕುತೂಹಲಕರ ಸಂಚು ಅನ್ನುವುದೇ ಮತ್ತು ಸಂಚು ಅನ್ನುವಂಥ ಅನುಮಾನ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಇದು. ಈ ಶಕ್ತಿ, ಹಣ ಮತ್ತು ನ್ಯಾಯದ ವ್ಯವಸ್ಥೆ ಅಂಧಕಾರದ ಮುಖ ಇದೆ. ನ್ಯಾಯ ಬಡವರಿಗೊಂದು, ಶಕ್ತಿಶಾಲಿಗಳೊಂದು. ಈ ಪ್ರಶ್ನೆಗಳು ಇನ್ನೂ ಉತ್ತರವಾಗಿ ಕಾಯುತ್ತಿವೆ. ಇದು ಪ್ರಶ್ನಾರ್ಥಕ, ಕಾಂಟ್ರಡಿಕ್ಷನ್. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಸಿಗುತ್ತೇನೆ ಹೊಸ ಸತ್ಯದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.